ಪ್ಲ್ಯಾನ್ ಇದೆ. ಈಗಾಗಲೇ ಸ್ಮಾರ್ಟ್ ಸಿಟಿ ಕೆಲವು ಈಗಾಗಲೇ ಒನ್ ಬೈ ಒನ್ ಮುಗಿತಾ ಇದ್ದಾರೆ ಸ್ಮಾರ್ಟ್ ಸಿಟಿದವ್ರು. ಸೊ ಈಗ ಮೇಜರ್ ಇರೋದ್ರೆ 2 DC ಆಫೀಸು ಪ್ಲಸ್ ಕಣಬರ್ಗಿದು ಇನ್ನೂ ಟೆಂಡರ್ ಆಗ್ತಾನೆ ನಾಲ್ಕನೇ ಸಾರಿ ಕೂಡ ಮತ್ತೆ ರೀಕಾಲ್ ಆಗ್ತಾಯಿದೆ ಮೋಸ್ಟ್ಲಿ ಇರೋದು 4 ಟೈಮ್ಸ್. ಸೊ ಮುಂದೆ ಹೋಗ್ತಾನೆ ಇದೆ ಅದು ಬಂದರೆ ಡೆವಲಪ್ ಆಗ್ತಿರೋದು. ಸರ್, ಈ ಜಿಲ್ಲಾಧಿಕಾರಿ ಕಚೇರಿಯನ್ನು ಅದೇ ಏನು ಮೊದಲಿಗೆ ಇದು ಮಾಡಿದ್ರಿ ಮಾರ್ಕ್ ಮಾಡಿದ್ರಿ ಅದೇ ಸ್ಥಳದಲ್ಲಿ ಆಗ್ತಾ ಇದೆ ಅಥವಾ ಬೇರೆ ಕಡೆ ಏನಾದರೂ ಚೇಂಜ್ ಆಗಿದೆ? ಅಲ್ಲೇ ಅದರಲ್ಲಿ ಅದೇನು ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದೆಯಲ್ಲ, ಪೊಲೀಸ್ CNE ಯಾವುದೋ ಆಫೀಸ್ ಇದೆಯಲ್ಲ, ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಮಾಡ್ತಾಯಿದ್ದೀವಿ. 2ನೇ ಅಂತೂ ಇನ್ನೂ ಬೇರೆ ಇದೆ, ತಾಲೂಕು ಪಂಚಾಯತಿ ಸಪ್ರೇಟ್ ಇದೆ ರೀ, ಈಗಿರುವಂಥ DC ಆಫೀಸ್ ಸಪ್ರೇಟ್ ಇದೆ. ಅಂದರೆ 3 ಹಂತದಲ್ಲಿ ಮಾಡ್ತಾರೆ. ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್? ಒಂದಂತೆ ಸ್ಟಾರ್ಟ್ ಆದ್ರಿ ಇಮಿಡಿಯೇಟ್. ಅದೇನು ಮಳೆಗಾಲ ನಂತರ ಅದು ಅಷ್ಟೊಳಗೆ ಕ್ಲೀನ್ ಮಾಡಿ, ಯಾಕಂದ್ರೆ ಅವ್ರಿಗೆಲ್ಲ ನೋಟಿಸ್ ಕೊಡ್ಲಿಕ್ಕೆ ಹೇಳಿದ್ರಿ ಇದ್ದವ್ರಿಗೆಲ್ಲ ಬೇರೆ ಕಡೆ ಶಿಫ್ಟ್ ಆಗಲಿಕ್ಕೆ. ಸೊ ಮೋಸ್ಟ್ಲಿ ಓವರ್ ಬ್ರಿಡ್ಜು ಮತ್ತು ಪ್ಲಸ್ DC ಆಫೀಸು ನವಂಬರ್ಗೆ ಸ್ಟಾರ್ಟ್, 2 ನವಂಬರ್ 1ಕ್ಕೆ. ಅದೇ ಮಾಡ್ತೀವಿ, ಅದು ನಮ್ಮ ಕೈಯಲ್ಲಿದೆ, ನಾವೇನು ಎನಿ ಟೈಮ್ ಮಾಡ್ತೀವಿ. ಆದರೆ ಅದು ಇನ್ನೂ ಡಿಸೈನ್ ಫೈನಲ್ ಆಗಿಲ್ಲ, ಮನೆ ತೋರಿಸಿದಾರೆ ನಡುವೆ. CBT ಇನ್ನೊಂದು ತಿಂಗಳಲ್ಲಿ ರೆಡಿ ಆಗ್ತದೆ ಅಂತ ಹೇಳಿದ್ರು. 1 ಮಂತ್ಗೆ ಅದೇ 1 ತಿಂಗಳು. ಅದು ಬಹುಶಃ ಮೇದಲ್ಲಿ ಅಥವಾ ಜೂನ್ನಲ್ಲಿ, ಮೋಸ್ಟ್ಲಿ ಜೂನ್ 1ಕ್ಕೆ ಆದರೂ ಆಗ್ಬೋದು, ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಅದು ಆಗಿದ್ದಾರೆ ಅವ್ರ ಇಲಾಖೆ ಅವ್ರು ಓಪನಿಂಗ್ ಮಾಡ್ತಾರೆ ಸಾಹೇಬ್. 1 ಬೈ 1 ಮಾಡ್ತೀರಿ, ಎಲ್ಲ 1 ಬೈ 1 ಮಾಡ್ತೀವಿ. ನಿನ್ನ CM ಅವ್ರು ಅನೌನ್ಸ್ ಮಾಡಿದಾರಲ್ಲ, ಇನ್ನೇನು ಅವ್ರು ಅಧಿಕೃತವಾಗಿ ಅವ್ರ ಮಹಾನಗರ ಪಾಲಿಕೆ ದಾಖಲೆ ಆಗ್ತೈತೆ. ಅವರಿಗೆಲ್ಲ ಮೂಲಭೂತ ಸೌಲಭ್ಯ ಕೂಡ ಆಯ್ತಲ್ಲ. ಈಗ ನಿನ್ನಿಂದ ಆಲ್ರೆಡಿ ಆದೇಶ ಆಗಿದಲ್ಲ, ನಿನ್ನೆ ಕೊಟ್ಟರಲ್ಲ, ಆದೇಶ ಆಗಿ ಸುಮಾರು ದಿವಸ ಆಗಿದೆ. ಈಗ ಅವ್ರು ಬಂದು ನೋಂದಣಿ ಮಾಡ್ಕೋಬೇಕಷ್ಟೆ. ಯಾವುದೇ ಇಲ್ಲ ಕೂಡ ಅವ್ರ ಮನೆ ಕಟ್ಟರೆ ಸಾಕಷ್ಟೇ. ಮನೆ ಯಾವ್ದು ಮಾಡ್ಲಿಕ್ಕೆ ಒಂದು ಪ್ರಪೋಸಲ್ ಇದೆ ರೀ, ಈಗಾಗಲೇ ಮಾಡಬೇಕು. ಜೊತೆಗೆ ಎಲ್ಲ ಸರೌಂಡಿಂಗ್ ಇರೋ ಪಂಚಾಯತಿಗಳನ್ನ ಇದ್ರ ವ್ಯಾಪ್ತಿಗೆ ತರಲಿಕ್ಕೆ ಯಾವುದ್ರೆ ರಿಂಗ್ ರೋಡ್ ಏನು ಸಮಸ್ಯೆ ಇಲ್ಲ, ನಡೀತಾನೆ ಇದ್ರಲ್ಲ. ರಿಂಗ್ ರೋಡ್ ಏನು ಸಮಸ್ಯೆ ಇಲ್ಲ, ಅದು ಡಿಲೇ ಆಗಿದೆ, ಆದರೆ ಮಾಡೇ ಮಾಡ್ತಾರೆ. ಯಾವುದ್ರೆ ಮಳೆಗಾಲ ನಂತರ ಮೋಸ್ಟ್ಲಿ ಸ್ಟಾರ್ಟ್ ಆಗ್ಬೋದು ಅದು ಮುಗಿತಿದ್ರೆ. ಆದರೆ ಒಂದು ಮಧ್ಯ 57 ಎಕರೆಗೆ ಹೈಕೋರ್ಟ್ ಡಿಸಿಷನ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಏನೋ ಅವ್ರು ಅಪೀಲ್ ಮಾಡ್ತಿದ್ದಾರೆ, ನ್ಯಾಷನಲ್ ಅಥಾರಿಟಿ ಅವರು. ಅದೊಂದು ಇಶ್ಯೂ ಇದ್ದಾರೆ, ಆದರೆ ಅದನ್ನು ಬಿಟ್ಟು ಎಲ್ಲ ಓಕೆ ಇದ್ದಾರೆ. ಮಾಡಲಿಕ್ಕೆ ಟೈಮ್ ತೊಗೊಳೋದಲ್ಲ ಅದು. ಬೆಂಗಳೂರು ಬೆಳೀಲಿಕ್ಕೆ ಅದಕ್ಕೆ 100 ವರ್ಷ 300 ಇಯರ್ ಇತಿಹಾಸ ಇದೆ, ಅವಾಗಿಂದ ಬೆಳೀತಾ ಇರೋದು. ಈಗ ನಮ್ಮದು ಸ್ಟಾರ್ಟ್ ಆಗಿದ್ದು 13ರಲ್ಲಿ, ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮ್ಯಾಗ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಒಂದು 12 ವರ್ಷ ಆಯ್ತು ನಮ್ಮದು. ಇನ್ನೂ ಕನಿಷ್ಠ 10 ವರ್ಷ ಏರ್ಪೋರ್ಟ್ ಎಕ್ಸ್ಟೆಂಡ್ ಆಗಬೇಕು, ರೈಲ್ವೆಗಳು ಜಾಸ್ತಿ ಆಗಬೇಕು ರೀ. ಸೊ ಇನ್ನೂ ರಸ್ತೆಗಳು ಕೆಲವು ಆಗಬೇಕು, ಇಂಡಸ್ಟ್ರಿಗಳು ಭಾಳ ಜಾಸ್ತಿ ಬರಬೇಕು. ಇಂಡಸ್ಟ್ರಿ ಸಂಬಂಧ ಒಂದು ಸಭೆ ಮಾಡ್ತಾರೆ, ಯಾಕಂದರೆ ಲ್ಯಾಂಡ್ ಇಲ್ಲ ನಮಗೆ ಇಂಡಸ್ಟ್ರಿಗೆ. ಇಂಡಸ್ಟ್ರಿಗೋಸ್ಕರ ಒಂದು ಲ್ಯಾಂಡು ಮುಗಿಸುವಂಥ ಕೆಲಸ ಮಾಡ್ತೀವಿ ಬೆಳಗಾವಿ ಸುತ್ತಮುತ್ತ. ಸರ್, ಈಗ ಮೊನ್ನೆ ಮಳೆ ಏನಾಯಿತು, ಭಾಳಷ್ಟು ಮಳೆ ಆಯಿತು, ಅದರಿಂದಾಗಿ ರಸ್ತೆಗಳು ಭಾಳಷ್ಟು ಹಾಳಾಗಿತ್ತು. ಈಗೇನು ಎಲ್ಲ ಬೆಳಗಾವಿ ಜಿಲ್ಲೆಯಾದ್ಯಂತ ಏನು ಯಾವ ರೀತಿ ಈಗ ಲಾಸ್ಟ್ ಟೈಮ್ ಹೊಸಲ ಮಳೆ ಭಾಳ ಆಗಿತ್ತಲ್ಲ, ಆಲ್ಮೋಸ್ಟ್ ರಿಪೇರ್ ಮಾಡುವಂಥ ಪ್ರಯತ್ನ ಮಾಡಿದರೆ. ಹೊಸ ರಸ್ತೆನೂ ಕೂಡ ಮಾಡ್ತಾಯಿದ್ದೀವಿ. ಸೊ ಕೆಲವು ಕಡೆ ಬ್ರಿಡ್ಜ್ ಕೂಡ ಕಟ್ತಾಯಿದ್ದೀವಿ. ಸೊ ನಮಗೇನು ಅವೈಲೇಬಲ್ ಫಂಡ್ ಇದೆ ಅದರಲ್ಲಿ ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ಸಾರಿನೂ ಮತ್ತು ಯಾವ ಟ್ಯಾಕಲ್ ಮಾಡಲಿಕ್ಕೆ ಆಗಿಲ್ಲ, ಈ ಸಾರಿಗೆ ಮಾಡ್ತೀವಿ. ರಿಕ್ವೆಸ್ಟ್ ಮಾಡ್ತೀವಿ, ಪ್ರತಿ ವರ್ಷ ನೀರು ಬರೋಲ್ಲ, ಪ್ರತಿ ವರ್ಷ ಮಾಡ್ತೀವಿ ನಾವು. ಅದಾದ್ಮ್ಯಾಗಲ್ಲ, ಅದು ಆಗಬೇಕಲ್ಲ, ಅದು ಜತ್ ತಾಲೂಕಿನಾಗ ಆದಾಗ ಅದು ಆಗೋದು. ಸರ್, ಯಾಕೆ ಸರ್, ತಾಂತ್ರಿಕ ಕಾರಣನ ಅಥವಾ ಏನು ಅವರು ಮುತುವರ್ಜಿ ವಹಿಸ್ತಾ ಇಲ್ಲ ಅಥವಾ ನಮ್ಮವ್ರು ಮುತುವರ್ಜಿ ಇಲ್ಲ, ನಮ್ಮವ್ರು ಮಾಡ್ತಾರಲ್ಲ, ರಿಕ್ವೆಸ್ಟ್ ಮಾಡ್ತಾರೆ. ಈಗ ಮತ್ತೆ ಬಿಡಬೇಕು, ಡ್ಯೂಟಿ ಇರಲ್ಲ. ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಸರ್
ಒಪ್ಪಂದಕ್ಕೆ ಏನಾಗ್ತದೆ? ಒಪ್ಪಂದ ಅಂದರೆ ನಾವು ಮಾಡಿ ಅವ್ರಿಗೆ ನೀರು ಅಲ್ಲಿ ಹರಿಸ್ಬೇಕು ಫಸ್ಟ್ ಇಲ್ಲಿ ಜತ್ ತಾಲೂಕಿಗೆ ಕೊಡ್ಬೇಕು ನಾವು ಎಷ್ಟು ಕೊಡ್ತೀವಿ ನೀರು ಅವ್ರು ಬೇಸಿಗೆಯಲ್ಲಿ ಕೊಡೋರು ಅದಿನ್ನೂ ಆಗಬೇಕು, ಯೋಜನೆ ಆಗ್ಬೇಕು ರೀ. ಸರ್ಕಾರದಲ್ಲಿ ಇನ್ನೂ ಮಾತುಕತೆ ಪ್ರಾರಂಭ ಆಗಿಲ್ಲ, ಆಗ್ಬೇಕು. ಅದು ಪ್ರಾರಂಭ ಆಗಿ ಎರಡು ಸರ್ಕಾರ ಒಪ್ಪಿ ನಮ್ಮದು ಇವೆಲ್ಲ ಟೆಂಡರ್ ಕರೆದು ನೀರು ಹರಿಸಿದ್ಮ್ಯಾಗ ಅವರ ಬಿಡ್ಲಿಕ್ಕೆ ಪ್ರಾರಂಭ ಮಾಡೋರು. ಹಿಂದೆ ಬಿಜೆಪಿ ಸರ್ಕಾರದಾಗ ಹಿಜಾಬ್ ವಿವಾದ ಆಗಿದೆ. ಈಗ ಜನಿವಾರ ವಿವಾದ ಜಾಸ್ತಿ ಆಗಿದೆ. ವಿವಾದ ಅಲ್ಲ, ಅದೇನು ಅದು ಆಕ್ಸಿಡೆಂಟ್, ಅದೇನು ವಿವಾದ, ಅದಕ್ಕೆ ಬೇರೆ, ಅದು ಬೇರೆ, ಈ ವಿಷಯ ಬೇರೆ. ಅದು ಆಕಸ್ಮಿಕ ಆಗಿರುವಂಥ ಒಂದು ವಿಚಾರ ಅದು. ಸೊ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಲಿಕ್ಕಾಗಲ್ಲ. ದೊಡ್ಡ ಪ್ರಮಾಣದಲ್ಲಿ ಅವ್ರು ಮಾಡೋರಲ್ಲ, ಮತ್ತು ಕೆಲಸ ಏನ್ರಿ? ಈಗ ಶಾಸಕರು ಬಂದಿರೋ ಕರ್ಕೊಂಡು ಎಲ್ಲರೂ ಶಿಕ್ಷಣ ಬೇಕು, ಶಾಲೆ ಬೇಕು ಅಂತ ಸ್ಟ್ರೈಕ್ ಮಾಡೋಲ್ಲ ಅವ್ರ. ಆಸ್ಪತ್ರೆ ಅಂತ ಇಲ್ಲ, ಇಂಥ ಯಾವ ಇನ್ಸಿಡೆಂಟ್ ಆದ್ರೆ ಅಂತ ತೊಗೊಂಬಂದು ರಾಜಕೀಯಕ್ಕೆ ಅನುಗೊಳಿಸ್ತಾರೆ. ಅದು ಎಲ್ಲೋ ಒಂದು ಕಡೆ ಆಗಿದ್ದು, ಯಾರಿಗೂ ಸರ್ಕಾರಕ್ಕೂ ಸಂಬಂಧಪಟ್ಟದ್ದಲ್ಲ ಅದ ಅಥವಾ ಯಾರಿಗೂ ಸಂಬಂಧಪಟ್ಟದಲ್ಲ, ಖಾಸಗಿಯಾಗಿರುವಂಥ ಸಂಸ್ಥೆಗಳವು. ಎಲ್ಲಿದ್ದಾರೆ, ಹೆಂಗೆ ಎಲ್ಲಿ ನೀವು ನೋಡ್ಬೇಕು. ಅದು ಎಲ್ಲಿ ಆದೇಶ ನೀವು ತೆಗೆದು ನೋಡಿ ನಮ್ಗೆ ಗೊತ್ತಾಗ, ನಮಗೆಲ್ಲ ಗೊತ್ತಿಲ್ಲ. ಅದೇ ಕರೆಕ್ಟ್, ಅವ್ರ ಮ್ಯಾಗ ಆಗ್ಬೇಕಲ್ಲ, ಸರ್ಕಾರಕ್ಕೆ ಏನು ಸಂಬಂಧ ನಾವು ಕೇಳೋದು. ಓಕೆ, ಅವ್ರ ಮ್ಯಾಗ ಆಗೈತಿ, ಅವ್ರ ಮ್ಯಾಗ ಆಗಲೇಬೇಕು. ಯಾರು ಮಾಡಿದಾರ, ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು, ಅದ್ರಾಗೇನು ಪ್ರಶ್ನೆ ಇಲ್ಲ. ಆದರೆ ಸುಮ್ಮನೆ ಅದು ಅನಾವಶ್ಯಕ ಇಷ್ಟು ದೊಡ್ಡದಾಗಿ ಮಾಡೋಂಥದ್ದು, ಅದ್ರಾಗ ಇವ್ರು ಕರ್ಕೊಂಡು ಅವ್ರನ್ನ ಅಡ್ಡಾಡೋದು ಮಾಡಿದಲ್ಲ. ಮತ್ತು ಇವ್ರು ಶಾಸಕರು ಬಂದು ಅವರೇ ನೇತೃತ್ವ ವಹಿಸಿರಲ್ಲ, ಬೇರೆ ಯಾರಿಗಾರ ಅನ್ಯಾಯ ಆದಾಗ ಬರೋದಿಲ್ಲ ರೀ ಶಾಸಕರು. ಬೇರೆ ಭಾಳಷ್ಟು ಆಗ್ತಾರಲ್ಲ ಅನ್ಯಾಯ ಆಗ್ತಾವೆ ಜಿಲ್ಲೆಯಲ್ಲಿ, ಅವಾಗ ಬರೋಲ್ಲ. ಈ ಥರ ಎಲ್ಲರಿಗೂ ಒಂದೇ ಥರ ಮಾಡ್ಬೇಕು. ಅವ್ರು ಶಾಸಕರು ಬಂದು ಹೌದೇನು ಸರ್ಕಾರನೇ ಹೇಳಿಲ್ಲ. ಹೇಳೋದು ಭಾಳ ಸುಲಭ ರೀ, ಅದು ಹೇಳೋದು ಭಾಳ ಸುಲಭ. ಅಲ್ಲ, ಸರ್ಕಾರ ಯಾವುದೇ ಸರ್ಕಾರ ಇದ್ರೂ ಕೂಡ ಹಂಗೆ ಹೇಳ, ಅವ್ರ ಸರ್ಕಾರ ಮಾಡ್ತಿರ್ಬೇಕು, ನಮ್ಮ ಸರ್ಕಾರ ಹಂಗೆ ಮಾಡ್ಲಿಕ್ಕಾಗೋಲ್ಲ. ಅವ್ರು ಯಾರೋ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಪಿಯುನೋ ಅಥವಾ ಯಾರೋ ಹೋಮ್ ಗಾರ್ಡ್ ಯಾರೋ ಮಾಡಿದ್ದು, ಅದೇನು ಸರ್ಕಾರಕ್ಕೆ ಏನು ಗೊತ್ತಿತ್ತ? ಪ್ರಮಾಣ ಆಲ್ರೆಡಿ ಆಕ್ಷನ್ ತೊಗೊಳೋರ್ಥ ಸಂಬಂಧಪಟ್ಟವ್ರು ತೊಗೊಂಡಾರ, ಮುಗೀತು ಇದು ಅಷ್ಟೇ. ನೋಡೋಣ, ಇನ್ನೂ ಚರ್ಚೆ ನಡೆದಿದ್ದಾರೆ, ಇನ್ನೂ ಚರ್ಚೆ ನಡೆದಿದೆ. ಎಲ್ಲರ ಜೊತೆ ಮೀಟಿಂಗ್ ಮಾಡಬೇಕು, ಇನ್ನೂ ಸಭೆ ಮಾಡಿ ಅಂತಿಮ ತೀರ್ಮಾನ. ಇನ್ನೂ ಸಭೆ ಮಾಡಬೇಕು ಸೊಸೈಟಿ ಅವರು. ರಾಹುಲ್ ಅವರು ಈ ಚುನಾವಣೆ ಮೂಲಕ ಎಂಟ್ರಿ ಕೊಡ್ತಾರೆ ಅನ್ನುವಂಥದ್ದು ಚರ್ಚೆ ಭಾಳ ಜೋರಾಗಿ ನಡೀತಾ ಇದೆ, ನಿಜಾನ? ಆಲ್ರೆಡಿ ಈಗ ಮೊನ್ನೆ ಯೂತ್ ಕಾಂಗ್ರೆಸ್ಸಿಂದ ಎಂಟ್ರಿ ಆಗಿದ್ರಲ್ಲ ಈಗ ಅಧಿಕಾರಕ್ಕೆ ಅದು ಅಧಿಕಾರ ಅಲ್ಲ, ಅದು ಅಧಿಕಾರ ಅಲ್ಲ, ಅದು ಅಧಿಕಾರ, ಇದು ಅಧಿಕಾರ ಅಲ್ಲ. ಅಲ್ಲ ಅದೇನ್ರ ಇನ್ನೂ ಚರ್ಚೆ ಮಾಡಬೇಕು ಭಾಳಷ್ಟು ಮುಖಂಡರ ಜೊತೆ, ಸೊಸೈಟಿ ಅವ್ರ ಜೊತೆ ಮಾಡಿ. ರಾಜಕಾರಣಿ ಬೆಂಗಳೂರಿಗೆ ಬಿಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ ಮಾಡಬೇಕು. ಈಗ ರಾಜಕೀಯ ಗೀಚಕಿ ಎಲ್ಲ ಬಿಟ್ಟು ಸರ್, ಈಗ ಸೌತ್ ಆಫ್ರಿಕಾದಲ್ಲಿ ತಾವು ಒಂದು ಜಾಗ ತಗೊಂಡಿದ್ದು ಕ್ರೀಡಾ ಶಾಲೆಯನ್ನು ಮಾಡಿ ಒಂದು ಸ್ಕೂಲ್ ಮಾಡೋ ವಿಚಾರ ಇದೆ ಅಲ್ಲ, ಅದು ಏನು ಎಲ್ಲಿವರೆಗೆ ಬರ್ತೀವಿ? ಇನ್ನೂ ಲೇಟ್ ಅದ, ಈ ಪ್ಲ್ಯಾನ್ ಇದೆ ರೀ ಸದ್ಯ. ಸ್ಪೋರ್ಟ್ಸ್ ಸ್ಕೂಲ್ ಮಾಡ್ಬೇಕಂತ ಇದೆ ವಿಚಾರ ಅಷ್ಟೇ. ಎಲ್ಲ ಅವ್ರದ್ದೇನು ಆಸೆ ರೀ, ಸ್ಕೂಲ್ ಮಾಡ್ತಿಲ್ಲ. ಅದು ಅವ್ರಿಗೆಲ್ಲ ಪತ್ರಕರ್ತರ ಒಂದ್ಸರಿ ಕರ್ಕೊಂತ ಹೋಗಿ ತೋರಿಸಿ ಬರಬೇಕು. ಉದ್ಘಾಟನೆ ನೆಪಕ್ಕೆ ಹೋಗಿ ನಾವು ಆಫ್ರಿಕಾ ನೋಡ್ಬೋದು. ಸರ್, ಮೇ 2ರಿಂದ 10 ದೊಡ್ಡ ಚಾರ ಆಗುತ್ತೆ ಬೆಳಗಾವಿ ಮಾಡ್ತಿದ್ದಾರೆ. ಸರ್, ಮೇದಾಗ ಇಟ್ಟಾರ. ಮೇದಾಗೇನು ಮಳೆ ಇರೋಲ್ಲ, ಜುಲೈದಾಗ ಸ್ಟಾರ್ಟ್ ಆಗೋದಿಲ್ಲ, ಅದಕ್ಕಿಂತ ಮುಂಚೆ ಮುಗಿಸಿರೋ ಓಕೆ. ಮಳೆ ಬಂದರೆ ಸಾಯಂಕಾಲ, ಯೂಶಲಿ ಸಾಯಂಕಾಲ ಆಗ್ತದೆ.